ಇಲ್ಲಲ್ವಾ? ನೀವ್ ಯಾಕೆ ಅಜ್ಜಿ ಒಬ್ರೇ ಹೋಗ್ತಿದ್ದೀರಿ? ಮನೆಯಿಂದ ಯಾರು ಬರ್ಲಿಲ್ವಾ? ಇಲ್ಲ, ನನ್ಗೆ ಒಬ್ಬ ಮೊಮ್ಮಗ ಇದ್ದಾನೆ. ಅವನು ಊರಿಡೀ ಸುತ್ತಲಿಕ್ಕೆ ಆಯ್ತು. ಅವನು ನನ್ನನ್ನು ಯಾವಾಗ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾನೆ. ಹೌದಾ ಅಜ್ಜಿ, ನಾವು ಕೂಡ ಆಸ್ಪತ್ರೆಗೆ ಹೋಗುವುದು. ನೀವು ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ಇರಿ ಅಜ್ಜಿ, ನನಗೆ ಕಾಲ್ ಬಂತು. ಅಯ್ಯೋ, ಯಾರಾದ್ರೂ ಬನ್ನಿ. ನೀವ್ ಯಾಕೆ ಅಜ್ಜಿ ಒಬ್ರೇ ನಡ್ಕೊಂಡು ಹೇಳಿಲ್ವಾ? ಅಯ್ಯೋ, ಏನಾಯ್ತು? ನೋಡ್ಕೊಂಡು ಬರಕ್ಕಾಗಲ್ವಾ? ಬನ್ನಿ, ಕೂತ್ಕೊಳ್ಳಿ, ಡಾಕ್ಟರ್ ಇಲ್ಲ, ಈಗ ಬರುವರು. ಇದೇನು ಕಸದ ತೊಟ್ಟಿಯ ಆಸ್ಪತ್ರೆಯ? ನನಗೆ ಜಸ್ಟ್ ತಲೆನೋವು ಇತ್ತು ಅಷ್ಟೇ. ಈಗ ನೋಡಿದ್ರೆ ವಾಂತಿಯೂ ಬರ್ತಿದೆ. ಏನ್ ಸ್ಮೆಲ್ಲಪ್ಪ? ಚೀಚಿ, ಆಸ್ಪತ್ರೆ ಈಗಿರ್ತ? ಈ ಊರಿನ ಜನ ಇದನ್ನು ಸ್ವಚ್ಛವಾಗಿರಲು ಬಿಡೋದೇ ಇಲ್ಲ. ಸ್ವಚ್ಛಾಗಿರಲು ಬಿಡೋದೇ ಇಲ್ಲ. ನಾನು ಬೇರೆ ಕಡೆ ವರ್ಗಾವಣೆ ತೆಗೆದುಕೊಳ್ತೇನೆ. ಸೂಚನಾ ಫಲಕವನ್ನು ಹಾಕಿದರೆ ಅದನ್ನು ಹಡ್ಡ ಆಗುತ್ತಾರೆ. ಡಾಕ್ಟರ್, ಇಲ್ಲಿ ಅಜ್ಜಿ ಬಿದ್ದು ಸೊಂಟವನ್ನು ಮುರ್ಕೊಂಡಿದ್ದಾರೆ. ಏನಾಯ್ತು ಅಜ್ಜಿ? ನಾನಲ್ಲಿ ಸಿಪ್ಪೆ ಇತ್ತು, ಅದರಲ್ಲಿ ಜಾರಿ ಬಿದ್ದೆ. ನೀವು ನೋಡ್ಕೊಂಡು ಬರುವುದಲ್ಲ, ನಿಮ್ಮ ಊರಿನವರು ಇಡೀ ಆಸ್ಪತ್ರೆಯಲ್ಲಿ ಕಸನ ಹಾಕಿದ್ದಾರೆ. ಬರುವಾಗ ಕೆಮ್ಮು ಉಂಟು. ಈಗ ನನ್ನ ಸೊಂಟವು ಮುರಿದೋಯ್ತು. ನರ್ಸ್, ಇವರ BP ಚೆಕ್ ಮಾಡಿ. 150 ಉಂಟು. BP ಜಾಸ್ತಿ ಇದೆ. ಒಳ್ಳೆ ಹಣ್ಣುಗಳು ತಿನ್ಬೇಕು. ವೆಜ್ ಜಾಸ್ತಿ ತಿನ್ಬೇಕು, ನಾನ್ ವೆಜ್ ಜಾಸ್ತಿ ತಿನ್ಬಾರ್ದು. ಮಾತ್ರೆ ಕೊಟ್ಟಿದ್ದೇನೆ, ಅವರಿಗೆ ಮಾತ್ರೆ ಕೊಡಿ. ನೆಕ್ಸ್ಟ್, ಎಂತಾಗಿದೆ? ಜೋರ್ ತಲೆ ನೋವಿದೆವ? ನೀವು ನೋಡ್ತೀರಾ ಅಂತಲ್ಲ? ಇಲ್ವಾ? ಇಲ್ಲ. ಟಿವಿ ನೋಡ್ಬೇಡಿ, ಟಿವಿ ಫೋನ್ ಎಲ್ಲ ನೋಡ್ಬಾರ್ದು. ಇದರಲ್ಲಿ ಮಾತ್ರ ಇದೆ, ನರ್ಸ್ ಹತ್ರ ಕೇಳಿ, ಅವ್ರು ಕೊಡ್ತಾರೆ. ನೆಕ್ಸ್ಟ್, ನಿಮ್ಮನ್ನು ಕರ್ಕೊಂಡು ಹೋಗೋರು ಯಾರಜ್ಜಿ? ಗೊತ್ತಿದೆಯಾ? ಏನಾದರೂ ನಂಬರ್ ಗೊತ್ತಿದೆಯಾ? ಫೋನ್ ಉಂಟು, ತಗೊಳ್ಳಿ. ಇದರಿಂದ ಕಾಲ್ ಮಾಡಿ. ನಂಬರ್ ಇದರಲ್ಲಿ ಹೆಸರುಂಟು. ಇದು ಹೌದು. ಹಲೋ ಹಲೋ, ನೀನೇನು ಜ್ವರ ಇತ್ತಾ? ನಿಮ್ಮ ಅಜ್ಜಿಯನ್ನು ಕರ್ಕೊಂಡು ಬರುದಿಲ್ವಾ? ಅಜ್ಜಿ ಜಾರಿ ಬಿದ್ದಿದ್ದಾರೆ. ಯಾರು ಹಾಕಿದ್ದಿದ್ದೆಲ್ಲ? ನಾವಲ್ಲ, ಇದು ಯಾರೋ ಹಾಕಿದ್ದು. ಅವರೆಲ್ಲಿ ಬರ್ತಾರ? ನಿಮ್ಮನ್ನು ಯಾರೇನು ಕರ್ಕೊಂಡು ಹೋಗುದು? ನೀವು ಯಾರೊಟ್ಟಿಗೆ ಬಂದ್ರೆ ಅವರೊಟ್ಟಿಗೆ ಹೋಗ್ತೀರಾ? ಆಯ್ತು. ಮೆಡಿಸಿನ್ ತಗೊಳ್ಳಿ. ನೀವೆಲ್ಲ ನೋಡ್ಬಾರ್ದು. ಇದನ್ನು ರಾತ್ರಿ ಕುಡಿಬೇಕು, ಮತ್ತೆ ಇದನ್ನು ಬೆಳಿಗ್ಗೆ ಕುಡಿ. ಜಾಸ್ತಿ ವೆಜ್ ತಿನ್ನಿ. ಬೀಟ್ರೂಟ್, ಕ್ಯಾರೆಟ್ ಎಲ್ಲ ತಿನ್ನಿ. ಮೆಡಿಸಿನ್ ಅವ್ರ ಹತ್ರ ಕೊಡಿ, ನಾನು ಕೊಡ್ತಾರೆ. ಇವರು ನಿಮ್ಮೊಟ್ಟಿಗೆ ಬಂದಿದ್ರಲ್ಲ, ಇವರನ್ನು ಕರ್ಕೊಂಡು ಹೋಗಿ. ನನಗೆ ಬೇರೆ ಕಡೆ ಹೋಗಿದ್ದಾರೆ. ಕಾಲ್ ಮಾಡಿದೆ, ಅವರು ಏನೋ ಮಾತಾಡ್ತಿದ್ದಾರೆ. ನೀವು ಕರ್ಕೊಂಡು ಹೋಗಿ ಆಟೋದಲ್ಲಿ. ಇದು ಮಧ್ಯಾಹ್ನ
ಮಾಡುವುದು ಎಂಬುದನ್ನು ನಿಮಗೆಲ್ಲರಿಗೂ ತೋರಿಸಲಿದ್ದೇವೆ. ಮರುದಿನ ಅಯ್ಯೋ ಸರಿ ಅರ್ಥ ಆಗ್ಬೇಕಾರೆ ಹೇಳಿ ಏನಂತ ಆಯ್ತು. ಒಂದು ಅಜ್ಜಿಗೆ ಆಯ್ತು. ಇನ್ನು 1 ವರ್ಷದಲ್ಲಿ ನಿಮ್ಮೂರಿಗೊಂದು ಹೊಸ ಬಸ್ ಸ್ಟ್ಯಾಂಡ್ ಆಗ್ತದೆ. ಸಮಾಧಾನವಾ? 1 ವರ್ಷದ ನಂತರ ನಿಮ್ಮೂರಿಗೊಂದು ಹೊಸ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದೇವೆ. ಮತ್ತೇನ್ ವಿಶೇಷ? ಸರಿ, ಈಗ ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡೋಣ. ಆಯ್ತು. ಇನ್ನು ಈ ಕಸವನ್ನೆಲ್ಲ ಸಂಜೆವರೆಗೆ ಕ್ಲೀನ್ ಮಾಡಿ, ಮತ್ತೆ ನಾನು ತಿಂಗಳಿಗೊಮ್ಮೆ ಬಸ್ ಸ್ಟ್ಯಾಂಡ್ ಅನ್ನು ಚೆಕ್ ಮಾಡ್ಲಿಕ್ಕೆ ಬರ್ತೀನಿ. ಕಸ ಎಲ್ಲ ನಿಂತಿರ್ಬಾರ್ದು, ಹೇಳ್ತಾ? ಹಾ ಆಯ್ತು. ಈಗ ನಾನು ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ, ಇವರಿಗೆ ಎಷ್ಟು ಹೇಳಿದ್ರಿ ಊರಿನ ಜನರಿಗೆ ಅರ್ಥವೇ ಆಗುದಿಲ್ಲ. ನಿನ್ನೆ ಅಷ್ಟು ಹೇಳಿದ್ದೀನಿ ಬಸ್ ಸ್ಟ್ಯಾಂಡ್ ಅನ್ನು ಸ್ವಚ್ಛವಾಗಿ ಇಡ್ಬೇಕು ಅಂತ. ಆದ್ರೂ ಕೂಡ ಹೀಗೆಲ್ಲ ಮಾಡೋದಿದ್ದಾರೆ. ಹಲೋ, ಒಮ್ಮೆ ಬಸ್ ಏನ್ ಕತೆ ನೋಡಿ, ಇಷ್ಟೆಲ್ಲ ಗಲೀಜ್ ಮಾಡಿದ್ದೀರಲ್ಲ, ಏನ್ ಮಾಡುದಿಲ್ಲಕ್ಕೆ? ನೀವಲ್ಲ ಅಂದ್ರೆ ಇಲ್ಲಿ ಯಾವಾಗ್ಲೂ ಆಚೆಗೆ ಹೋಗ್ತಿದ್ರು, ನಿಮ್ಗೆ ಕಾಣುದಿಲ್ವ ಕಣ್ಣು? ನಿಮ್ಗೆ ನಾನು ಅವಾಗಲೇ